ಜೂನ್ 9ರಂದು ಬೆಳಗ್ಗೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿದೆ. ಸಂಜೆ 6:28 ಪ್ರದೋಷ್ನಿಂದ ವಿಡಿಯೋ ರವಾನೆ ಆಗಿದೆ. ಸಿಸಿಟಿವಿ ವಿಡಿಯೋ ಕ್ಲಿಪ್ ಅನ್ನು ಕಳುಹಿಸಿದ್ದಾರೆ ಪಿಎಸ್ಐ ವಿನಯ್. ಅಪಾರ್ಟ್ಮೆಂಟ್ ಸಿಸಿಟಿವಿಯಲ್ಲಿ ಈ ಒಂದು ವಿಡಿಯೋ ಸೆರೆಯಾಗಿದೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಹೋಗ್ತಿರುವಂತ ವಿಡಿಯೋ ಇದು. ಮೃತದೇಹ ಎಸೆದ ಬಳಿಕ ವಾಪಸ್ ಹೋಗ್ತಿದ್ರಂತೆ ಆರೋಪಿಗಳು. ಆ ಫುಟೇಜಸ್ ಸಿಕ್ಕಿದೆ. ಈ ವಿಡಿಯೋನ ಪ್ರದೋಷ್ಗೆ ಪಿಎಸ್ಐ ವಿನಯ್ ಕಳುಹಿಸಿದ್ರಂತೆ. ಇವರು ಅನೇಕ ಪೊಲೀಸರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಇವರು ಪಿಎಸ್ಐ ವಿನಯ್ ಏನಿದ್ದಾರೆ ಅವ್ರು ಕಳಿಸಿದ್ದಂತೆ ಅಪಾರ್ಟ್ಮೆಂಟ್ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದಂತ ವಿಡಿಯೋನ ಕಳಿಸಿದ್ದಾರೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ ಹೋಗ್ತಿರೋದ್ರ ಬಗ್ಗೆ ಆ ಫುಟೇಜಸ್ ಒಂದನ್ನ ಕಳಿಸಿದ್ದಾರೆ ಪಿಎಸ್ಐ ವಿನಯ್. ಈ ವಿಡಿಯೋನ ಪ್ರದೋಷ್ಗೆ ಪಿಎಸ್ಐ ವಿನಯ್ ಅನ್ನ ಕಳುಹಿಸಿದ್ದಂತೆ. ಅದನ್ನ ಚಾರ್ಜ್ ಶೀಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಪಿಎಸ್ಐ ವಿನಯ್ ನೀವು ನೋಡ್ತಾ ಇದ್ದೀರಾ ಫೋಟೋದಲ್ಲಿ ಇರೋರು ಕಾಮಾಕ್ಷಿಪಾಳ್ಯ ಠಾಣೆಯ ಪಿಎಸ್ಐ ಅಂತೆ. ಇವರೇ ಅಂತ ಕಳಿಸಿದ್ದು. ಅಂದ್ರೆ ಮುಂಚೆ, ಈಗಲ್ಲ, ಮುಂಚೆ ಜೂನ್ 9ರಂದು ಬೆಳಗ್ಗೆ ರೇಣುಕಾಸ್ವಾಮಿ ಮೃತದೇಹ ಏನ್ ಪತ್ತೆ ಆಯಿತು, ಸಂಜೆ 6:28 ಪ್ರದೋಷದಿಂದ ಈ ವಿಡಿಯೋ ರವಾನೆ ಆಗಿದೆ. ಈ ಥರ ವಿಡಿಯೋ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಅದು ಕೂಡ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಆಗಿದೆ. ಓಕೆ, ಅನುಮಾನಕ್ಕೆ ಕಾರಣವಾಗಿದೆ ಪ್ರಕರಣದ ಹಲವು ವಿಚಾರಗಳು. ಜೂನ್ 8ರಿಂದ 10ನೇ ತಾರೀಕು ಮಧ್ಯೆ ಏನೇನ್ ಚಾಟ್ ಮಾಡಿದ್ರು, ಕೇಸ್ ಬಗ್ಗೆ ಪಿಎಸ್ಐ ವಿನಯ್ ಘಟನೆ ಬಗ್ಗೆ ಗೊತ್ತಿತ್ತಾ, ಪ್ರದೋಷ್ ಮೊದಲೇ ಎಲ್ಲಾ ವಿಚಾರ ಚರ್ಚೆ ಮಾಡಿದ್ರ, ಇಬ್ಬರ ಮಧ್ಯೆ ನಡೆದ ವಾಟ್ಸಪ್ ಚಾಟ್ ಆದ್ರೂ ಏನು, ಇವರಿಬ್ಬರ ನಡುವೆ ಒಂದಷ್ಟು ಮೆಸೇಜಸ್ ಚಾಟ್ ಆಗಿದೆ. ಸಾಮಾನ್ಯವಾಗಿ ವಿನಯ್ ಅಂದಿದ ತಕ್ಷಣ ಈ ಸ್ಟೋನಿ ಬ್ರೂಕ್ ವಿನಯ್ ಅಂತ ಅನ್ಕೊಳ್ತಾರೆ, ಕನ್ಫ್ಯೂಷನ್ ಆಗ್ತಾರೆ. ಇಲ್ಲ, ಪಿಎಸ್ಐ ವಿನಯ್ ಮತ್ತು ಪ್ರದೋಷ್ ಬಹಳ ಕ್ಲೋಸ್ ಫ್ರೆಂಡ್ಸ್. ಆತ ಇದೆಲ್ಲ ಕಳಿಸ್ತಾ ಇದ್ದಿದ್ದು ಮತ್ತು ಚಾಟ್ ಆಗಿದೆ. ಸೊ ಎಲ್ಲೋ ಒಂದ್ ಕಡೆ ಇದೆಲ್ಲ ಮಾಹಿತಿ ಪಿಎಸ್ಐ ವಿನಯ್ಗೆ ಗೊತ್ತಿತ್ತಾ, ಈ ಕೊಲೆ ನಡೆದಿರೋದ್ರ ಬಗ್ಗೆ. ಪ್ರದೋಷ್ ಇದ್ರ ಬಗ್ಗೆ ಹೇಳ್ಕೊಂಡಿದ್ನ ವಿನಯ್ ಬಳಿ, ಯಾಕಂದ್ರೆ ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಹೇಳಿದ್ರಾ ಏನು, ಇವ್ರ ಹೆಲ್ಪ್ ಏನಾದ್ರೂ ತಗೊಂಡಿದ್ರಾ, ಕೊಲೆ ಆಗಿದ್ದ ನಂತರ ಈತ ಪಿಎಸ್ಐ ವಿನಯ್ ಜೊತೆ ಚರ್ಚೆ ಮಾಡಿದ್ನ. ಯಾಕಂದ್ರೆ ಆ ಸ್ಕಾರ್ಪಿಯೋ ವಿಡಿಯೋನ ಕಳಿಸಿದ್ದಾನೆ ಅಂದ್ರೆ ಎಲ್ಲ ಒಂದ್ ಕಡೆ ಇದ್ರ ಬಗ್ಗೆನೂ ಕೂಡ ವಿನಯ್ ಜೊತೆ ಚರ್ಚೆ ಮಾಡಿದ್ದ ಅನ್ನೋ ಒಂದು ಮೂಲಗಳು ಕೂಡ ಹೇಳ್ತಾ ಇದಾವೆ. ಕೇಸ್ ಬಗ್ಗೆ ಪಿಎಸ್ಐ ವಿನಯ್ಗೆ ಘಟನೆಯ ಬಗ್ಗೆ ಗೊತ್ತಿತ್ತಾ, ಪ್ರದೋಷ್ ಮೊದಲೇ ಎಲ್ಲಾ ವಿಚಾರವನ್ನ ಚರ್ಚೆ ಮಾಡಿದ್ರ, ಅಷ್ಟೆಲ್ಲ ಒಂದಷ್ಟು ವಾಟ್ಸಪ್ ಚಾಟ್ ಕೂಡ ಆಗಿದೆ. ಈತ ಕಳಿಸಿದಂತ ಮೆಸೇಜಸ್ಸು, ಆತ ಕಳಿಸಿದ ಮೆಸೇಜ್ ಎಲ್ಲವೂ ಕೂಡ ಪಿಎಸ್ಐ ವಿನಯ್ ಕಡೆಯಿಂದಲೂ ಕೂಡ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. ಜನವರಿ 2024ರಿಂದ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪಿಎಸ್ಐ ವಿನಯ್ ಕೆಲಸ ಮಾಡ್ತಿದ್ದಾರೆ. 2016ರಿಂದ 2021ರವರೆಗೆ ಗಿರಿನಗರ ಠಾಣೆಯಲ್ಲಿ ಪಿಎಸ್ಐ ಆಗಿದ್ರು. ಇದೇ ಸಮಯದಲ್ಲಿ ಆರೋಪಿ ಪ್ರದೋಷ್ ಪರಿಚಯ ಆಗ್ತಾರೆ. ಜೂನ್ 6ರಿಂದ ರಜೆ ಮೇಲೆ ತೆರಳಿದ್ರು ಪಿಎಸ್ಐ ವಿನಯ್. ಕುಟುಂಬ ಸದಸ್ಯರ ಜೊತೆ ಕಬಿನಿ, ಕೇರಳ ಪ್ರವಾಸವನ್ನ ಕೈಗೊಂಡಿದ್ರು. ಜೂನ್ 8ರಂದು ರಾತ್ರಿ 8:30 ವಿನಯ್ ಫೋನ್ ಕಾಲ್ ಮಾಡ್ತಾನೆ. ಯಾರಿಗೆ? ಪಿಎಸ್ಐ ವಿನಯ್ಗೆ. ಆರೋಪಿ ಪ್ರದೋಷ್ ಕಡೆಯಿಂದ ನಾರ್ಮಲ್ ಕಾಲ್ ಹೋಗುತ್ತೆ. ಜೂನ್ 8ನೇ ತಾರೀಕು ರಾತ್ರಿ 8:30 ಹಣಕಾಸಿನ ವಿಚಾರದಲ್ಲಿ ಗೊತ್ತಿರುವವರ ಮಧ್ಯೆ ಗಲಾಟೆ ಆಗಿದೆ, ಮತ್ತೆ ಕಾಲ್ ಮಾಡ್ತೀನಿ, ನಿಮ್ಮ ಸಲಹೆ ಬೇಕು ಅಂತ ವಿನಯ್ ಹೇಳ್ತಾನೆ. ಅಂದ್ರೆ ವಿನಯ್ಗೆ ಈತ ಪ್ರದೋಷ್ ಹೇಳ್ತಾನೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ವಿನಯ್ ಇರೋದಿಲ್ಲ. ಈ ಕೊಲೆ ನಡೆಯುತ್ತಲ್ಲ ಅವಾಗ ವಿನಯ್ ಇರಲ್ಲ. ಆ ಕಾರ್ ವಿಜುವಲ್ಸ್ ಎಲ್ಲ ಕೂಡ ಶೇರ್ ಆಗಿದೆ ನೋಡಿ. ಆ ಕಾರ್ ವಿಜುವಲ್ಸ್ ಅನ್ನ ಪಿಎಸ್ಐ ವಿನಯ್ ಶೇರ್ ಮಾಡಿದ್ದಾರೆ. ಬಟ್ ಆ ಕೊಲೆ ನಡೆದ ದಿನ ಪಿಎಸ್ಐ ವಿನಯ್ ಅವರು ಇರಲ್ಲ. ಅವರು ಕೇರಳ ಪ್ರವಾಸಕ್ಕೆ ಹೋಗಿರ್ತಾರೆ ಅವರ ಕುಟುಂಬದವರ ಜೊತೆ. ಆಗ ಈ ಪ್ರದೋಷ್ ಏನ್ ಮಾಡ್ತಾನೆ, ಕಾಲ್ ಮಾಡ್ತಾನೆ. ನಾರ್ಮಲ್ ಕಾಲೇ ಮಾಡಿ ಹೇಳ್ತಾನೆ, ಹಣಕಾಸಿನ ವಿಚಾರದಲ್ಲಿ ಗೊತ್ತಿರುವವರ ಮಧ್ಯೆ ಗಲಾಟೆ ಆಗಿದೆ, ಮತ್ತೆ ಕಾಲ್ ಮಾಡ್ತೀನಿ, ನಿಮ್ ಸಲಹೆ ಬೇಕು ಅಂತ. 15 ನಿಮಿಷ ಬಿಟ್ಟು ವಿನಯ್ಗೆ ಪ್ರದೋಷ್ ಕರೆ ಮಾಡಿದ್ದಾರೆ. ಅರ್ಧ ಗಂಟೆ ಬಳಿಕ ವಾಟ್ಸಪ್ ಕಾಲ್ ಕೂಡ ಮಾಡಿದ್ದಾನೆ ಈ ಪ್ರದೋಷ್. ದರ್ಶನ್ ಅಭಿಮಾನಿ ಸಂಘದ ರಘು ಹೆಸರನ್ನ ಹೇಳಿದ್ದಾನೆ. ಇದಾದ ಬಳಿಕ ಮತ್ತೆ 15 ನಿಮಿಷ ನಂತರ ಕಾಲ್ ಮಾಡಿದ ಬಳಿಕ ಮಧ್ಯರಾತ್ರಿ ಹಲವು ಕಾಲ್ ಮಾಡಿದ್ದಾನೆ ಪ್ರದೋಷ್. ಮಧ್ಯರಾತ್ರಿ ಸುಮಾರು 2:30 ವಾಪಸ್ ಕಾಲ್ ಮಾಡಿದ್ದಾನೆ ವಿನಯ್. ಗಲಾಟೆಯಲ್ಲಿ ಓರ್ವನ ಗುಪ್ತಾಂಗಕ್ಕೆ ಒದ್ದು ಸತ್ತೋಗಿದ್ದಾನೆ, ಏನ್ ಮಾಡೋದು ಇವಾಗ ಅಂತ ಕೇಳಿದ್ದಾನೆ ಪ್ರದೋಷ್.
ತಕ್ಷಣವೇ ಸಮೀಪದ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಅಂತ ವಿನಯ್ ಹೇಳಿದ್ದಾರೆ. ಪಿಎಸ್ಐ ವಿನಯ್ ಕಡೆಯಿಂದ ಪ್ರದೋಷ್ಗೆ ಸಲಹೆಯನ್ನ ನೀಡಿದ್ದಾರೆ. ಏನು ಮಾಡಕ್ ಹೋಗ್ಬೇಡಿ, ಹೋಗಿ ಸರೆಂಡರ್ ಆಗಕ್ಕೆ ಹೇಳಿ ಅಂತ. ಬಹುಶಃ ಇದು ವಿನಯ್ಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ, ಇವರೆಲ್ಲ ಸೇರಿ ಮಾಡಿರೋದು ಈ ಪ್ರಕರಣವನ್ನ ಅಂತ. ಯಾಕಂದ್ರೆ ಇವರು ಕೇರಳ ಪ್ರವಾಸದಲ್ಲಿರ್ತಾರೆ. ಕಾಲ್ ಮೇಲೆ ಕಾಲ್ ಇವನ್ ಪ್ರದೋಷ್ ಮಾಡಿರ್ತಾನೆ. ಮಧ್ಯರಾತ್ರಿ ಕಾಲ್ ರಿಸೀವ್ ಮಾಡ್ತಾರೆ ಇವರು. ಕಾಲ್ ರಿಸೀವ್ ಮಾಡಿ ಪಿಎಸ್ಐ ವಿನಯ್ ಆ ಸಂದರ್ಭದಲ್ಲಿ ಪ್ರದೋಷ್ ಒಂದು ವಿಚಾರವನ್ನ ಹೇಳ್ತಾನೆ. ಗಲಾಟೆಯಲ್ಲಿ ಓರ್ವನ ಗುಪ್ತಾಂಗಕ್ಕೆ ಒದ್ದು ಸತ್ತು ಹೋಗಿದ್ದಾನೆ, ಏನ್ ಮಾಡೋದು ಅಂತ. ದರ್ಶನ್ ಅಭಿಮಾನಿ ಸಂಘದ ರಘು ಅನ್ನೋ ಹೆಸರನ್ನು ಹೇಳ್ತಾನೆ ಆತ. ಅಂದ್ರೆ ಇವ್ರು ಮಾಡಿದ್ದಾರೆ ಅಂತ ಹೇಳಿಲ್ಲ, ರಘು ಹೆಸರನ್ನ ಹೇಳ್ತಾನೆ. ಈ ತರ ಮಾಡ್ಬಿಟ್ಟಿದ್ದಾನೆ, ಏನ್ ಮಾಡೋದು ಅನ್ನೋ ಒಂದು ಸಜೆಷನ್ ತೆಗೆದುಕೊಳ್ತಾನೆ. ಆಗ ಪಿಎಸ್ಐ ವಿನಯ್ ಅವ್ರು ಹೇಳ್ತಾರೆ, ತಕ್ಷಣವೇ ಸಮೀಪದ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿ ಅಂತ ಹೇಳಿದ್ದಾರೆ. ಈ ಒಂದು ಸಲಹೆಯನ್ನ ಪ್ರದೋಷ್ಗೆ ಕೊಡ್ತಾರೆ ವಿನಯ್. ಜೂನ್ 9ರಂದು ಬೆಳಗ್ಗೆ 11 ಗಂಟೆಗೆ ಮತ್ತೆ ವಿನಯ್ ಕಾಲ್ ಮಾಡ್ತಾರೆ. ಸುಮನಹಳ್ಳಿ ಜಂಕ್ಷನ್ ಹತ್ತಿರ ಕೊಲೆ ಘಟನೆ ನಡೆದಿದೆ, ಆರೋಪಿ ಪ್ರದೋಷ್ ಹೇಳಿದ್ದಾಗಿ ವಿನಯ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ವಿನಯ್ನಿಂದ ಸರೆಂಡರ್ ಆಗಲು ಸೂಚನೆಯನ್ನ ಕೊಟ್ಟಿದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಗೆ ಹೋಗಿ ಸರೆಂಡರ್ ಆಗೋದಕ್ಕೆ ಹೇಳಿ ಪ್ರದೋಷ್ ಅಂತ ಹೇಳ್ತಾರೆ ಪಿಎಸ್ಐ ವಿನಯ್. ನಾನು ರಜೆ ಮೇಲೆ ಇದ್ದೇನೆ, ಇಲ್ಲ ಅಂದ್ರೆ ನಾನೇ ಬರ್ತಿದ್ದೆ, ಇಷ್ಟು ಹೇಳಿ ಕಾಲ್ ಮಾಡಿದ್ರು ಪಿಎಸ್ಐ ವಿನಯ್. ಇದಾದ ಬಳಿಕ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ಗೆ ಮಾಹಿತಿ ಗೊತ್ತಾಗಿದೆ. ಖುದ್ದು ಪಿಎಸ್ಐ ವಿನಯ್ ಫೋನ್ ಮಾಡಿದ್ದಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕೃತ್ಯ ನಡೆದ ಸ್ಥಳದಲ್ಲಿ ಸಿಸಿಟಿವಿ ಫುಟೇಜ್ ದೊರಕಿತ್ತು, ನಾನು ಈ ಫುಟೇಜ್ನ ಪ್ರದೋಷ್ಗೆ ಕಳಿಸಿದ್ದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೇನಾಯ್ತು, ಪಿಎಸ್ಐ ವಿನಯ್ ಪಾತ್ರ ಏನಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಬೇಕಿತ್ತು. ಎಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಈ ವಿಚಾರ, ನಾನು ಕೇರಳ ಪ್ರವಾಸದಲ್ಲಿದ್ದೆ, ಆತ ಫೋನ್ ಮಾಡ್ದ, ಈ ಥರ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತ ಸಜೆಷನ್ ತೆಗೆದುಕೊಂಡ, ನಾನು ಈ ರೀತಿಯಾಗಿ ಸಜೆಸ್ಟ್ ಮಾಡಿದೆ, ಹೋಗಿ ಸರೆಂಡರ್ ಆಗೋದಕ್ಕೆ ಹೇಳಿ ಅಂತ ನಾನು ಹೇಳಿದೆ, ಈ ಕೊಲೆಗೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅಂತ ಪಿಎಸ್ಐ ವಿನಯ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪೊಲೀಸರ ಮುಂದೆ. ಭೀಕರ ಕೊಲೆ ನಡೆದಿದ್ದು ಪಟ್ಟಣಗೆರೆ ಬಳಿಯ ಶೆಡ್ನಲ್ಲಿ. ಈ ಶೆಡ್ ಸಮೀಪದಲ್ಲೇ ಕೆಂಗೇರಿ ಮೋರಿ ಕೂಡ ಇದೆ. ಬೇಕಿದ್ರೆ ಅಲ್ಲೇ ಮೋರಿ ಹತ್ತಿರ ಎಸೆದು ಬರಬಹುದಿತ್ತು, ಆದ್ರೆ ಅಲ್ಲಿಂದ ಸುಮ್ನಹಳ್ಳಿವರೆಗೂ ಬಂದಿದ್ದು ಯಾಕೆ? ಯಾರ ಸೂಚನೆ ಪ್ರಕಾರ ಸುಮ್ನಹಳ್ಳಿಗೆ ಬಂದ್ರು? ಮೋರಿಯ ಒಂದು ಸೈಡ್ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ ಇದೆ, ಇನ್ನೊಂದು ಸೈಡ್ ಅನ್ನಪೂರ್ಣೇಶ್ವರ ನಗರ ಲಿಮಿಟ್ಸ್ ಇದೆ. ನಿರ್ದಿಷ್ಟವಾಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಯಾಕೆ ತಂದು ಹಾಕಿದ್ರು? ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಈ ಒಂದು ಆರೋಪಿಗಳ ನಡೆ. ನೋಡಿ, ಆ ಮೋರಿಯಲ್ಲೇ ಎಷ್ಟು ಸೈಡ್ ಇದೆ ನೋಡಿ. ಒಂದು ಸೈಡು ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಬರುತ್ತಂತೆ, ಇನ್ನೊಂದು ಸೈಡು ಅನ್ನಪೂರ್ಣೇಶ್ವರ ನಗರ ಲಿಮಿಟ್ಸ್ಗೆ ಬರುತ್ತಂತೆ. ಆ ಮೋರಿ ಇರೋ ಒಂದು ಭಾಗದಲ್ಲೇ ಇಷ್ಟೆಲ್ಲ ಲಿಮಿಟ್ಸ್ ಇದೆ ನೋಡಿ. ಸ್ವಲ್ಪ ದೂರದಲ್ಲೇ ಅದು ಕಾಮಾಕ್ಷಿಪಾಳ್ಯ ಬರುತ್ತೆ, ಆಮೇಲೆ ಅನ್ನಪೂರ್ಣೇಶ್ವರ ನಗರ ಲಿಮಿಟ್ಸ್ ಬರುತ್ತಂತೆ. ಹೀಗಾಗಿ ನಿರ್ದಿಷ್ಟವಾಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಯಾಕೆ ತಂದು ಹಾಕಿದ್ರು? ಅಲ್ಲೇ ಕೆಂಗೇರಿ ಮೋರಿ ಇತ್ತಲ್ವಾ ಅಂತ ಇಲ್ಲಿ ಕಾಡ್ತಿರುವಂತ ಪ್ರಶ್ನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.